ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ತುಂಬ ಸ್ವೀಟಾಗಿ ಒಂದು ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೆ ಕೂಡ ಇರುತ್ತೆ. ಮನೆಯಲ್ಲೇ ಮಾಡಿರೋದಿದು ಗೋಧಿ ಹಿಟ್ಟಿನ ಬಿಸ್ಕೆಟು. ಎಷ್ಟು ಸಾಫ್ಟಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂತು ಗೊತ್ತಾ? ಇದು ನೀವು ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಬೀಳ್ತೀರಾ. ಮಕ್ಕಳು ಇರೋ ಮನೇಲಿ ಮಾಡಿದ್ರಂತೂ ಈ ಬೇಸಿಗೆ ರಜದಲ್ಲಿ ಮಕ್ಳಿಗೂ ಏನೋ ಖುಷಿ, ನಮಗೂ ಖುಷಿ ಅಲ್ವಾ? ಅದಕ್ಕೋಸ್ಕರ ಮಾಡಿ ಅಂತ ಇದ್ದೀನಿ. ಇಲ್ಲಿ ನಾನು ಮೊದಲಿಗೆ ಒಂದು ಬಟ್ಲು ತೊಗೊಂಡಿದ್ದೀನಿ. ಬಟ್ಲಿಗೆ ಜಾಮೂನ್ ಕಪ್ಪಲ್ಲಿ 2 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಯಾಕಪ್ಪ ಅಂದರೆ ಸಾಫ್ಟಾಗಿ ಬರುತ್ತೆ. ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಕೆಲವ್ರಿಗೆ ಇಷ್ಟ ಆಗೋಲ್ಲ, ಕೆಲವ್ರಿಗೆ ಮೈದಾ ಆಗೋಲ್ಲ. ಅದರಿಂದ ನಾನು ಇಲ್ಲಿ ಗೋಧಿ ಹಿಟ್ಟು 2 ಕಪ್ ತೊಗೊಂಡಿದ್ದೀನಿ. ಚಿಟಿಕೆ ಅಷ್ಟು ಉಪ್ಪು ತೊಗೊಂಡಿದ್ದೀನಿ. ತುಂಬ ಹಾಕಿದ್ರೆ ಅದೇ ಫ್ಲೇವರ್ ಬರುತ್ತೆ, ಅದರಿಂದ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. 1 ಚಿಟಿಕೆ ಅಷ್ಟು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಬೇಕಿಂಗ್ ಸೋಡಾ ಅಲ್ಲ, ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಏಲಕ್ಕಿ ಪೌಡ್ರ್ ಬೇಕು ಅಂದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಅದನ್ನು ತೆಗೆದಾಕಿ ನೀವು. ಇಲ್ಲ ನಾನು ಮಿಕ್ಸಿ ಜಾರ್ಗೆ 2 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ನಲ್ವ, ಅದರಿಂದ 2 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದೇ ಮಿಕ್ಸಿ ಜಾರ್ಗೆ 2 ಕಪ್ಪು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ತುಂಬಾ ಸಾಫ್ಟಾಗಿ ಅದು ಪೇಸ್ಟ್ ಆಗಬೇಕು, ಅಂದರೆ ಪೌಡ್ರ್ ಥರ ಆಗಬೇಕು. ಮತ್ತು ಉಪ್ಪಿಟ್ಟು ರವೆ ಬರುತ್ತಲ್ವ, ಅದು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಇಲ್ಲ. 1 ಸ್ಪೂನ್ ಮಾತ್ರ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ಜಾಸ್ತಿ ಹಾಕಿದ್ರೂ ಅದೊಂಥರ ಫ್ಲೇವರ್ ಬಂದುಬಿಡುತ್ತೆ. ಅದರಿಂದ ಇಲ್ಲಿ ನೋಡಿರಿ, ಮಿಕ್ಸಿ ಜಾರ್ಗೆ ನಾನು ಇಲ್ಲಿ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ಅದೇ ಜಾಮೂನ್ ಕಪ್ಪಲ್ಲಿ ಅಡುಗೆ ಮಾಡ್ತೀವಲ್ಲ ಎಣ್ಣೆ, ನಾನು ಇಲ್ಲಿ ಗೋಲ್ಡ್ ವಿನ್ನರ್ ತೊಗೊಂಡಿದ್ದೀನಿ. 1 ಕಪ್ ಗೋಲ್ಡ್ ವಿನ್ನರು. ಆ ಶುಗರ್ ಪೌಡ್ರ್ ಇರುತ್ತಲ್ಲ, ಅದಕ್ಕೆ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಮತ್ತೆ ನೀವು ಅದನ್ನು ಪೇಸ್ಟ್ ಥರ ಮಾಡ್ಕೊಳ್ಳಿ. ನೋಡಿ, ಈ ಪೇಸ್ಟ್ ಥರ ಬರಬೇಕದು. ಅಂದರೆ ಅಳತೆ ಕರೆಕ್ಟಾಗಿರಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅದು ಸಾಫ್ಟ್ನೆಸ್ ಬರಲ್ಲ. ಇದು ಬಿಸ್ಕೆಟು, ಗೋಧಿ ಹಿಟ್ಟು ಬಿಸ್ಕೆಟು ನಿಮಗೆ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಅದನ್ನು ಕಲಿಸ್ಕೊಳ್ಬೇಕು. ಯಾಕಂದರೆ ಒಟ್ಟಿಗೆ ಹಾಕ್ಕೊಂಬಿಟ್ರೆ ನಮಗೆ ಗೊತ್ತಾಗಲ್ಲ ಹದ ಬರುತ್ತೆ. ಅಂದರೆ ಚಪಾತಿ ಹಿಟ್ಟು ಅದಕ್ಕೆ ಇಲ್ಲ ತೀರ ನೀರು ಆಗಿಬಿಡುತ್ತೆ, ಇಲ್ಲ ತೀರ ಗಟ್ಟಿ ಆಗಿಬಿಡುತ್ತೆ. ಅದರಿಂದ ನಾನು ಇಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಆ ಕಲಸೋವಾಗೂ ಅಷ್ಟೇ ತುಂಬ ನೀವು ಫೋರ್ಸಾಗಿ ಕಲಿಸ್ಬೇಡ್ರಿ, ಲೈಟ್ ವೆಯ್ಟಾಗಿ. ನೋಡಿರಿ ನಾನು ಹೇಗೆ ಕಲಿಸ್ತಾ ಇದ್ದೀನಿ, ಲೈಟ್ ವೆಯ್ಟಾಗಿ ಕಲಿಸಿ. ತುಂಬ ಫೋರ್ಸಾಗಿ ಕಲಿಸಿದ್ರು ಅದು ಬಿಸ್ಕೆಟ್ ಏನಾಗುತ್ತೆ, ತುಂಬ ಗಟ್ಟಿ ಅನಿಸುತ್ತೆ ನಿಮ್ಗೆ ತಿನ್ನೋವಾಗ, ಸಾಫ್ಟ್ನೆಸ್ ಇರೋಲ್ಲ. ನನಗಿಲ್ಲ, ಇನ್ನೂ ಸ್ವಲ್ಪ ಶಾರ್ಟೇಜ್ ಬಂತು, ಅದರಿಂದ ನಾನು ಇನ್ನೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನಿಮಗೆ ಗೊತ್ತಾಗುತ್ತೆ, ಕಲಿಸೋವಾಗ ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲಿ ಯಾರಾದರೂ ಮಾಡಿದ್ರೆ ಸ್ವಲ್ಪ ಮಾಡಿಕೊಂಡು ಮಾಡಿರಿ. ಯಾಕಂದರೆ ಜಾಸ್ತಿ ಮಾಡಿ ಕೆಟ್ಟೋಗಿ ಅದು ಬಿಸಾಕೋ ಬದಲು ಒಂದೊಂದು ಕಪ್ಪು ಜಾಮೂನ್ ಕಪ್ಪಲ್ಲಿ ಬರುತ್ತಲ್ಲ ಅಳತೆ, ಅದನ್ನು ತೊಗೊಂಡು ಮಾಡಿ. ಯಾಕಂದರೆ ನಿಮಗೆ ಗೊತ್ತಾಗುತ್ತೆ ಕಲಿಸ್ತಾನೆ. ನನಗೆ ಇನ್ನೊಂದು ಚೂರು ಬೇಕು ಅನ್ನಿಸ್ತಾ ಇದೆ, ಅದಲ್ಲೇ ಕಲಿಸ್ಕೊಂಡು ನಾನು ಹಂಗೆ ಮ್ಯಾನೇಜ್ ಮಾಡಿದೆ ನೀಟಾಗಿ. ಹೆಂಗೆ ಚಪಾತಿ ಹಿಟ್ಟು ಹೆಂಗೆ ಸಾಫ್ಟಾಗಿ, ಚಪಾತಿ ಹಿಟ್ಟಿಗಿಂತ ಇನ್ನೊಂದು ಚೂರು ಸಾಫ್ಟ್ನೆಸ್ ಬರುತ್ತೆ. ಯಾಕಂದರೆ ಇದು ಸಾಲ್ಟ್ ಬಿಸ್ಕೆಟ್ ಅಲ್ವಾ, ಅದರಿಂದ ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ, ಜಾಸ್ತಿ ಇಲ್ಲ. ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್ಸ್. ಫೈನಲ್ ಅದು ಎಷ್ಟು ಸಾಫ್ಟಾಗಿತ್ತು ಗೊತ್ತಾ? ಇನ್ನೂ ಸ್ವಲ್ಪ ನನಗೆ ಇನ್ನೂ ಮಿಕ್ಕಿತ್ತು, ಅದನ್ನು ಹಾಕ್ಕೊಂಡೆ. ಕರೆಕ್ಟಾಗಿ ಅಳತೆ ತೊಗೊಂಡಿದ್ದೆ, ಅದರಿಂದ ನನಗೆ ಕರೆಕ್ಟಾಗಿ ಹದ ಬಂತು. ಇಲ್ಲಾಂದರೆ ಕೆಲವು ಟೈಮಲ್ಲಿ ತುಂಬ ನೀರು ಆಗಿಬಿಟ್ರೆ, ಅಂದರೆ ಲೂಸ್ ಆಗಿಬಿಟ್ರೆ ನಿಮಗೆ ಅದು ಬಿಸ್ಕೆಟ್ ನಮಗೆ ನೀಟಾಗಿ ಬರಲ್ಲ, ಆ ಶೇಪ್ ಬರಲ್ಲ ನಮಗೆ. ಬಿಸ್ಕೆಟ್ ಶೇಪ್, ಸಾಲ್ಟ್ ಬಿಸ್ಕೆಟ್ ನೀವು ನೋಡಿದ್ದೀರಾ ಅನಿಸುತ್ತೆ, ಯಾವ ಶೇಪಲ್ಲಿರುತ್ತೆ, ಸೈಜ್ ಆಗಲಿ ದಪ್ಪ ಆಗಲಿ ಆ ಥಿಕ್ನೆಸ್ ಆಗಲಿ ಚೆನ್ನಾಗಿರುತ್ತಲ್ವ. ಅದೇ ಥರ ನಿಮಗೆ ಆ ಥರ ಬರಬೇಕಂದ್ರೆ ನೀವು ನೋಡಿಕೊಂಡು ಕಲಿಸ್ಕೊಳ್ಬೇಕು. ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಹೆಂಗೆ ಬರುತ್ತೆ ಅದು ಅಂತ. ನಿಮಗೆ ಈ ಥರ ಮುಷ್ಟಿಯಲ್ಲಿ ಹಿಡ್ದಾಗ ಅದು ನೀಟಾಗಿ ಎಷ್ಟು ಚೆನ್ನಾಗಿ ನಿಮ್ಗೆ ಅನಿಸುತ್ತೆ, ಫೀಲ್ ಆಗುತ್ತೆ ನೀವು ಕಲಿಸ್ತಾ ಇದ್ದಂಗೆ. ಯಾಕಂದರೆ ಶುಗರ್ ಇರುತ್ತೆ, ಕಡಲೆ ಹಿಟ್ಟು ನೋಡಿರಿ, ಅದಕ್ಕೆ ನಾವು ಕಲಿಸ್ಕೊಳ್ಬೇಕು. ಇನ್ನೂ ಗಟ್ಟಿ ಆದರೂ ಅಷ್ಟು ನಿಮಗೆ ಚೆನ್ನಾಗಿ ಬರಲ್ಲ. ನೋಡಿ ಕೈಯಲ್ಲಿ ಈ ಥರ ಅಂದಾಗ ನೋಡಿರಿ, ಅದು ಒಂಥರ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ. ಅದು ನಿಮಗೆ ಅದು ಅಂದರೆ ಕುಕ್ ಆದಮೇಲೆ ನಿಮ್ಗೆ ಇನ್ನೂ ಚೆನ್ನಾಗಿರುತ್ತೆ. ಓವನ್ ಇರೋರು ಓವನಲ್ಲಿ ಇಕ್ಕೋಬೋದು. ಇದು ನಾನು ಓವನ್ ಇಲ್ದಿದ್ರೆ ಮಾಡ್ತಾಯಿದ್ದೀನಿ, ಯಾಕಂದರೆ ನಮ್ಮ ಮನೇಲಿ ಓವನ್ ಇಲ್ಲ. ಅದರಿಂದ ಓವನ್ ಇಲ್ಲದ್ರೆ ಇಡ್ಲಿ ತಪ್ಪಲೆ ಇರುತ್ತಲ್ವ, ಆ ಇಡ್ಲಿ ತಪ್ಪಲೆಲ್ಲ ನೀವು ಸ್ವಲ್ಪ ಇಡ್ಲಿ ಸ್ಟ್ಯಾಂಡಿಗೆ ಒಂಚೂರು ಎಣ್ಣೆ ಹಾಕ್ಕೊಂಡು, ಅಂದರೆ ಕೆಳಗಡೆ ಏನೂ ಹಾಕ್ಬಾರ್ದು, ನೀರಾಗಲಿ, ಕೆಲವರು ಏನೋ ಕಲ್ಲುಪ್ಪು ಹಾಕ್ತಾರೆ, ನಾನು ಇಲ್ಲಿ ಏನೂ ಹಾಕ್ತಾಯಿಲ್ಲ. ನಾವು ಇದು ಮಾಡೋ ಮುಂಚೆನೇ ನನಗೆ ಇಡ್ಲಿ ತಪ್ಪಲೆನ ಬಿಸಿ ಮಾಡ್ಕೊಂಬಿಟ್ಟಿದ್ದೆ. ಇಲ್ಲಿ ಇಡ್ಲಿ ಸ್ಟ್ಯಾಂಡ್ಗೆ ಒಂಚೂರು ಎಣ್ಣೆ ಹಚ್ಕೊಳ್ಬೇಕು. ನಾವಿಲ್ಲಿ ಎಣ್ಣೆ ಹಚ್ಕೊಂಡಾಗ ಅದೇನಾಗುತ್ತೆ, ನಾವು ಏನನ್ನು ಇಡ್ತೀವಲ್ವ ಅದು ಮೆತ್ಕೊಳ್ಳಲ್ಲ. ನೋಡಿರಿ, ಇಲ್ಲಿ ಇಡ್ಲಿ ಸ್ಟ್ಯಾಂಡ್ಗೆಲ್ಲ ನಾನು ಎಣ್ಣೆ ಹಚ್ಚಿದ್ದೀನಿ. ಈ ಥರ ಒಂದೊಂದು ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಅದ್ರ ಮೇಲೆ ಇಕ್ಬಿಡ್ಬೇಕು. ಆಲ್ರೆಡಿ ನಾನು ಇದು ಇಡ್ಲಿ ತಪ್ಪಲೆ ಬಿಸಿ ಆಗಿದೆ. ಫಸ್ಟೇ ನಾನು 10 ನಿಮಿಷದ ಮುಂಚೆನೇ ಬಿಸಿ ಮಾಡ್ಕೊಂಡಿದ್ದೆ. ಇಕ್ಬಿಟ್ಟು ಒಂದು ಮಿನಿಮಮ್ ಅಂದರೂ ಕಮ್ಮಿ
ಕಮ್ಮಿ ಅಂದರೂ 10 ನಿಮಿಷ ನೀವು ಅದನ್ನು ಕುಕ್ ಮಾಡಬೇಕು. ಅಂದರೆ ಕಮ್ಮಿ ಇಕ್ಕಬೇಕು ಗ್ಯಾಸದು. ನೀವು ಕಮ್ಮಿ ಇಕ್ಕಿದ್ರೇ, ಇಲ್ಲಾಂದ್ರೆ ಜಾಸ್ತಿ ಇಕ್ಕಿದಾಗ ಫುಲ್ಲು ನಮಗೆ ಸಿದೋಗೋ ಥರ. ಯಾಕಂದ್ರೆ ನಾವು ನೀರು ಹಾಕಿಲ್ಲ, ಉಪ್ಪು ಹಾಕಿಲ್ಲ, ಏನೂ ಹಾಕಿಲ್ವಲ್ಲ, ಅದರಿಂದ ಫುಲ್ಲು ಕಮ್ಮಿ ಮಾಡಿ 10 ನಿಮಿಷ ಬಿಡಿ. ಎಷ್ಟು ಚೆನ್ನಾಗಾಗಿತ್ತು ಅಂದರೆ ನೀವು ನಂಬಲ್ಲ ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು. ನೀವು ಒಂದು ಸತಿ ಟ್ರೈ ಮಾಡಿ. ತುಂಬಾ ಹೆಲ್ತಿಯಾಗಿ ಮನೇಲಿ ಮಾಡಿರೋದು, ತುಂಬಾ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಅದು ಬೆಂದಿತ್ತು, ಕುಕ್ ಆಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು, ಮಕ್ಳಿಗೂ ಇಷ್ಟ ಬಿದ್ದು ತಿಂದರು. ಅಷ್ಟೇ ಅಲ್ವಾ ಫ್ರೆಂಡ್ಸ್, ನಾವು ಏನು ಮಾಡಿದ್ರು ಅಡುಗೆ ಮಕ್ಕಳು ಅದು ಇಷ್ಟ ಬಿಟ್ಟು ತಿಂದರೆ ನಮಗೆ ಸಾರ್ಥಕ ಅಲ್ವಾ. ಅನ್ನಪೂರ್ಣೇಶ್ವರಿ ಎಲ್ಲೆಲ್ಲಿ ಹೇಗಿರ್ತಾರೆ ಅಂತ ಗೊತ್ತಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.